ಇದೆಲ್ಲ ನಾವು ಜವಾಬ್ದಾರಿ ನಾವೇ ತೊಗೊಂಡು ನಾವೇ ಇದು ಮಾಡ್ತಾ ಇದ್ದೀರಿ. ನಮ್ಮ ಕಡೆಯಿಂದ ಈ ಥರ ಗೌರ್ಮೆಂಟಿಂದ ಯಾವುದೋ ಬಂದು ನಮ್ಗೆ ಸ್ವಲ್ಪ ಇನ್ಕಮಿಂದ ಒಳ್ಳೇದಾಗುತ್ತೆ ಅಂತ ನಮ್ಮದು ಒಂದು ಅನಿಸಿಕೆ ಸರ್. ಅವಾಗ ನಾವು ಉಪಯೋಗಿಸ್ತಾರೆ, ಯಾಕಂದರೆ ಇದರಿಂದ ನಮಗೆ ಫ್ಯಾಮಿಲಿ ಆಗಲಿ, ನಮ್ಮ ನಂಬ್ಕೊಂಡಿರೋ ನಮ್ಮ ಫ್ಯಾಮಿಲಿ ಇರ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ಇರ್ತಾರೆ, ಅವರಿಂದ ನಮಗೆ ಒಳ್ಳೇದಾಗಲಿ ಅಂತ ಖುಷಿ ಆಗುತ್ತೆ ಸರ್. ಯಾಕಂದರೆ ಇಲ್ಲಿವರೆಗೂ ಯಾವುದು ಈ ಥರ ಡೆಲಿವರಿ ಬಾಯ್ಸ್ಗೆ ಯಾವುದು ಬೆನಿಫಿಟ್ ಬಂದಿಲ್ಲ. ಯಾಕಂದರೆ ಅವ್ರು ಕಷ್ಟಪಡೋರು ಯಾರಿಗೂ ಕಾಣಿಸಿಲ್ಲ, ಜಗತ್ತಿಗೆ ಕಾಣಿಸಿಲ್ಲ. ಬಟ್ ಇದು ಸಂತೋಷ್ ಅವರು ಮಾಡ್ತಿರೋದು ತುಂಬ ಒಳ್ಳೇದಾಯಿತು. ಇದ್ರ ಬಗ್ಗೆ ಕಸ್ಟಮರ್ಸು ಯಾವುದು ರೆಸ್ಪಾನ್ಸ್ ಮಾಡಲ್ಲ. ಕರೆಕ್ಟಾಗಿ ಕಾಲ್ ಮಾಡಿದ್ರೆ ನಾವು ಮಳೆ ನಿಂತ್ಕೊಂಡು ನಾವು ಮಾತಾಡಬೇಕು, ಕಾಲ್ ಮಾಡಬೇಕು, ರೆಸ್ಪಾನ್ಸ್ ಮಾಡಲ್ಲ. ಲೇಟಾಗಿ ಹೋದರೆ ಅವರು ಹೇಳ್ತಾರೆ ಟೈಮ್ ಸರಿಯಾಗಿ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಡಿಗ್ರಿ ಮಾಡಿರ್ತಾರೆ, ಎಷ್ಟೋ ಡಿಗ್ರಿ ಮಾಡಿದ್ರು ಕೂಡ ಡೆಲಿವರಿ ಫೀಲ್ಡಿಗೆ ಬರ್ತಾರೆ, ಯಾಕಂದರೆ ಜಾಬ್ ಸಿಗ್ತಾ ಇಲ್ಲ. ಇದರಲ್ಲಿರೋ ಅಷ್ಟು ಕಷ್ಟ ಇನ್ನು ಯಾವುದ್ರಲ್ಲಿಲ್ಲ ಸರ್. ಗಿಗ್ ವಲಯದ ಕಾರ್ಮಿಕರು ಅಂದರೆ ಏನು ಈ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಇದರಲ್ಲೆಲ್ಲ ಏನು ಡೆಲಿವರಿ ಬಾಯ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೋ ಅವರೆಲ್ರಿಗೂ ನೆರವಾಗಬೇಕು ಅಂತ ಇದಕ್ಕೆ ಕಾರ್ಮಿಕ ಇಲಾಖೆ ಮುಂದಾಗಿದೆ. ನಿಮ್ಗೆ ಗೊತ್ತಿರ್ಬೋದು, ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಇವರೆಲ್ಲ ಡೆಲಿವರಿ ಬಾಯ್ಸ್ ಎಷ್ಟು ಕಷ್ಟಪಡ್ತಾರೆ. ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಜನಗಳ ಮನೆಗೆ ಒಂದು ಸಾಮಗ್ರಿಗಳನ್ನು ಸಾಗಿಸಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡ್ತಾರೆ. ಅವರು ಒಂದು ಟ್ರಾಫಿಕ್ ಇರುವಂತಹ ಏರಿಯಾದಲ್ಲಿ ಹೋಗಬೇಕು ಅಂತಂದ್ರೇ ಕಷ್ಟ. ಅವರ ಜೀವವನ್ನು ಪಣಕ್ಕಿಟ್ಟು ಅವರು ಒಂದು ಮನೆಗಳಿಗೆ ಹೋಗಿ ಒಂದಿಷ್ಟು ಸರಕು ಸಾಮಗ್ರಿಗಳನ್ನು ತಲುಪಿಸ್ತಾರೆ. ಅಂಥವ್ರಿಗೋಸ್ಕರ ರಾಜ್ಯ ಸರ್ಕಾರ ಒಂದಿಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ. ಸೊ ನಮ್ಮ ಜೊತೆ ಇಬ್ಬರು ಡೆಲಿವರಿ ಬಾಯ್ಸ್ ಇದ್ದಾರೆ. ಅವ್ರಿಗೆ ಈ ಯೋಜನೆ ಗೊತ್ತಿದೆಯಾ ಇಲ್ವಾ? ಒಂದು ವೇಳೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಅರ್ಥ ಮಾಡಿಸಿ ಹೇಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಶಿವಪುತ್ರ. ಎಷ್ಟು ವರ್ಷದಿಂದ ನೀವು ಒಂದು ಡೆಲಿವರಿ ಬಾಯ್ ಕೆಲಸ ಮಾಡಿ? 4 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಣ್ಣು ಅಂತ ಸರ್. ಓಕೆ ಸರ್, ನಿಮಗೆ ಈ ಒಂದು ಡೆಲಿವರಿ ಬಾಯ್ ಕೆಲಸ ಮಾಡ್ತಿರ್ತೀರಲ್ಲ, ನಿಮ್ಗೆ ಗೊತ್ತಿರ್ಬೋದು ಟ್ರಾಫಿಕ್ ರೋಡಲ್ಲಿ ಹೋಗಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ. ಒಂದು ವಸ್ತುನ ಇನ್ನೆಲ್ಲೋ ಮೂಲೆಯಲ್ಲಿರುವಂಥ ವ್ಯಕ್ತಿಗಳಿಗೆ ತಲುಪಿಸ್ಬೇಕು, ಅಷ್ಟೇ ವೇಗವಾಗಿ ಹೋಗಬೇಕು, ಟ್ರಾಫಿಕಲ್ಲಿ ಹೋಗಬೇಕು. ನಿಮ್ಮ ಲೈಫು ರಿಸ್ಕ್ ಎಷ್ಟು ಅಂತ ನಿಮಗೆ ಗೊತ್ತಿರುತ್ತೆ. ಮಳೆ ಬಂದರೂ ಹೋಗಬೇಕು, ಬಿಸಿಲಿದ್ರೂ ಹೋಗಬೇಕು ಅಲ್ವಾ? ಹೋಗಬೇಕು. ಇದ್ರ ಬಗ್ಗೆ ಕಸ್ಟಮರ್ಸು ಯಾವುದು ರೆಸ್ಪಾನ್ಸ್ ಮಾಡಲ್ಲ. ಕರೆಕ್ಟಾಗಿ ಕಾಲ್ ಮಾಡಿದ್ರೆ ನಾವು ಮಳೆ ನಿಂತ್ಕೊಂಡು ನಾವು ಮಾತಾಡಬೇಕು, ಕಾಲ್ ಮಾಡಬೇಕು, ರೆಸ್ಪಾನ್ಸ್ ಮಾಡಲ್ಲ. ಲೇಟಾಗಿ ಹೋದರೆ ಅವರು ಹೇಳ್ತಾರೆ ಟೈಮ್ ಸರಿಯಾಗಿ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಟೈಮ್ ಸರಿಯಾಗಿ ನಮಗೂ ಟ್ರಾಫಿಕ್ ಇರುತ್ತೆ, ಸಿಗ್ನಲ್ಸ್ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ರೆಂಟ್ ಕೊಟ್ಟು ಅಕಸ್ಮಾತ್ ಮಳೆ ಬಿದ್ದು ಮೊಬೈಲೆಲ್ಲ ಹಾಳಾದ್ರೆ ನಮ್ಮದು ಇದಾಗುತ್ತೆ. ಸ್ವಲ್ಪ ಲೇಟಾದ್ರೂ ಕಸ್ಟಮರ್ಸು ಇದು ಮಾಡ್ತಾರೆ, ಅದರಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಸರ್. ಇದು ಡೆಲಿವರಿ ಫೀಲ್ಡಿಗೆ ಇದ್ದ ಮೇಲೆ ಎಲ್ಲ ನಮ್ಮದು ಇದು ಮಾಡಬೇಕಾಗುತ್ತೆ. ಅದರಿಂದ ಏನೂ ಮಾಡೋಕ್ಕಾಗಲ್ಲ. ನಮ್ಮದು ಜವಾಬ್ದಾರಿ ಅಂತ ಇರುತ್ತೆ, ಮನೆ ಕಮಿಟ್ಮೆಂಟ್ ಇರುತ್ತೆ, ಎಲ್ಲ ಮಾಡಬೇಕಾಗುತ್ತೆ. ಹೌದು, ಖಂಡಿತ ನೀವು ಹೇಳಿದ ಅಷ್ಟು ನಿಜ. ನೀವು ನಿಮ್ಮ ಲೈಫನ್ನು ರಿಸ್ಕಲ್ಲಿ ಇಟ್ಕೊಂಡು ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀರಾ. ಸೊ ಅಂದರೆ ನೀವು ಕೂಡ ಅಸಂಘಟಿತ ವಲಯದ ಕಾರ್ಮಿಕರು. ನಿಮ್ಮಂಥವ್ರಿಗೋಸ್ಕರನೇ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ನಿಮಗೆ ನೆರವಾಗಬೇಕು ಅಂತಲೇ ಒಂದಿಷ್ಟು ಸೌಲಭ್ಯಗಳನ್ನು ಜಾರಿಗೆ ತಂದಿದ್ದಾರೆ. ಏನಂದರೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕ ವಿಮಾ ಯೋಜನೆ ಅಂತ ಜಾರಿಗೆ ತಂದಿದ್ದಾರೆ. ಇದ್ರ ಮೂಲಕ ಅವರು ನಿಮಗೆ ವಿಮಾ ಸೌಲಭ್ಯವನ್ನು ಕಲ್ಪಿಸ್ತಾ ಇದ್ದಾರೆ. ಅಂದರೆ ನೀವು ಹೋಗಬೇಕಾದ್ರೆ ನೀವು ಗೊತ್ತಿರ್ಬೋದು, ಅತಿ ಸ್ಪೀಡಾಗಿ ಹೋಗ್ತಿರ್ತೀರಿ ಅಥವಾ ನೀವು ಅರ್ಜೆಂಟಲ್ಲಿ ಹೋಗುವಂಥ ಧಾವಂತದಲ್ಲಿ ಅಪಘಾತಕ್ಕೀಡಾಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ, ಬೀಳ್ಬೋದು. ಸೊ ಇಂಥ ಟೈಮಲ್ಲಿ ನಿಮಗೆ ಪ್ರೈವೇಟಾಗಿ ನಿಮಗೆ ಒಂದು ಇನ್ಶೂರೆನ್ಸ್ ಅನ್ನೋದು ಕೂಡ ಇರಲ್ಲ. ಸೊ ಇರಲ್ಲ ಅಂಥ ಟೈಮ್, ಅದಕ್ಕೋಸ್ಕರ ನಿಮಗೆ ಹೆಲ್ಪ್ ಮಾಡಬೇಕು ಅನ್ನೋ ರೀಸನ್ನಿಂದ ಕರ್ನಾಟಕ ಕಾರ್ಮಿಕ ಇಲಾಖೆ ಏನಿದೆ ಅವರು ನಿಮಗೆ ಅಪಘಾತ ವಿಮೆ ಅಂತೇಳಿ 2 ಲಕ್ಷದವರೆಗೂ ಅಪಘಾತ ವಿಮೆ, ಹಾಗೆ ನಿಮಗೆ ಲೈಫ್ ಇನ್ಶೂರೆನ್ಸ್ ಜೀವ ವಿಮೆ 2 ಲಕ್ಷದವರೆಗೂ ನಿಮಗೆ ಕೊಡ್ತಾ ಇದ್ದಾರೆ. ಈ ಒಂದು ಸೌಲಭ್ಯ ನಿಮಗೆ ನಿಮ್ಮ ಕುಟುಂಬದವರಿಗೆ ಮುಂದಿನ ದಿನಗಳಲ್ಲಿ ಯೂಸ್ ಆಗುತ್ತೆ. ಯಾಕೆಂತಂದ್ರೆ ಆ ಥರ ಮಾಡೋದು ದಯವಿಟ್ಟು ಒಳ್ಳೇದಾಗುತ್ತೆ. ಬಟ್ ಯಾಕಂದರೆ ಎಷ್ಟೋ ಜನ ನಮ್ಮಂಥರು ಬಡವರು ಎಲ್ಲ ಪ್ರತಿಯೊಬ್ಬರು ನಿರುದ್ಯೋಗಿಗಳೆಲ್ಲ ಡೆಲಿವರಿ ಕೆಲಸಕ್ಕೆ ಬರ್ತಾರೆ. ಎಷ್ಟೋ ಜನ ಚೆನ್ನಾಗಿ ಓದಿರ್ತಾರೆ, ಡಿಗ್ರಿ ಮಾಡಿರ್ತಾರೆ, ಎಷ್ಟೋ ಡಿಗ್ರಿ ಮಾಡಿದ್ರು ಕೂಡ ಡೆಲಿವರಿ ಫೀಲ್ಡಿಗೆ ಬರ್ತಾರೆ. ಯಾಕಂದರೆ ಜಾಬ್ ಸಿಗ್ತಾ ಇಲ್ಲ. ಎಲ್ಲರೂ ಬರ್ತಾರೆ, ಇದರಲ್ಲೇ ಚೆನ್ನಾಗಿ ಇನ್ಕಮ್ ಇದೆ, ಎಲ್ಲ ಬರ್ತಾರೆ. ಬಟ್ ಇದರಲ್ಲಿರೋ ಅಷ್ಟು ಕಷ್ಟ ಇನ್ನು ಯಾವುದ್ರಲ್ಲಿಲ್ಲ ಸರ್. ನಾವು ಬಿಸಿಲು ಎಲ್ಲ, ಚಳಿ ಎಲ್ಲ, ಮಳೆ ಎಲ್ಲ ಬರ್ತೀವಿ, ನಾವು ಎಲ್ಲ ಮಾಡ್ತೀವಿ. ಬಟ್ ಯಾರ ಕಡೆಯಿಂದ ನಮ್ಮ ಹತ್ರ ರೆಸ್ಪಾನ್ಸ್ ಇಲ್ಲ, ನಮ್ಗೆ ಯಾವುದು ಬೆನಿಫಿಟ್ಟು ಇಲ್ಲ ಸರ್. ನಮಗೆ ಎಲ್ಲ ನಮ್ಮದೆಲ್ಲ ನಾವು ಜವಾಬ್ದಾರಿ ನಾವೇ ತೊಗೊಂಡು ನಾವೇ ಇದು ಮಾಡ್ತಾ ಇದ್ದೀರಿ. ನಮ್ಮ ಕಡೆಯಿಂದ ಈ ಥರ ಗೌರ್ಮೆಂಟಿಂದ ಯಾವುದೋ ಬಂದು ನಮ್ಗೆ ಸ್ವಲ್ಪ ಇನ್ಕಮಿಂದ ಒಳ್ಳೇದಾಗುತ್ತೆ ಅಂತ ನಮ್ಮದು ಒಂದು ಅನಿಸಿಕೆ ಸರ್. ಹೌದು, ನೀವು ಹೇಳಿದ್ರಿ ಯಾವುದೇ ರೀತಿ ಫೆಸಿಲಿಟಿ ನಮಗೆ ಸಿಗ್ತಾ ಇಲ್ಲ ಅಂತ. ನೀವು ಕೆಲಸ ಮಾಡುವಂತಹ ಕಂಪ್ನಿ ಕೂಡ ನಿಮಗೆ ಇಷ್ಟು ಸೌಲಭ್ಯ ಕೊಡ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಸಂತೋಷ್ ಲಾಡ್ ಅವರು ನಿಮಗೆ ಗಿಗ್ ಕಾರ್ಮಿಕರ ಜೀವ ವಿಮಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. 2 ಲಕ್ಷದವರೆಗೂ ಅಪಘಾತ ವಿಮೆ ಮತ್ತು 2 ಲಕ್ಷ ಏನು ಜೀವ ವಿಮೆಯನ್ನು ಕೊಡ್ತಾ ಇದ್ದಾರೆ. ನಿಮಗಿದು ರಿಜಿಸ್ಟ್ರೇಷನ್ ಆಗಲಿಕ್ಕೆ ನಿಮಗೊಂದು ಬ್ರೋಚರ್ ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಪೂರ್ತಿ ಡೀಟೇಲ್ಸ್ ಇದೆ. ನಿಮಗೆ 1YY214 ಅಂತ ಒಂದು ಸಹಾಯವಾಣಿ ಸಂಖ್ಯೆ ಇದೆ. ನೀವು ಅದಕ್ಕೆ ಕಾಲ್ ಮಾಡಿದ್ರೆ ನಿಮಗೆ ಏನಾದರೂ ಡೀಟೇಲ್ಸ್ ಹೇಳ್ತಾರೆ. ಮತ್ತು ಅಲ್ಲೊಂದು ವೆಬ್ಸೈಟ್ ಇರುತ್ತೆ. ಸೊ ಅದಕ್ಕೆ ನೀವು ಲಾಗಿನ್ ಆಗಿ ನೀವು ಒಂದು ನೋಂದಣಿ ಮಾಡಿಕೊಂಡ್ರೆ ನಿಮಗೊಂದು ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾರೆ. ಆ ಸ್ಮಾರ್ಟ್ ಕಾರ್ಡ್ ಉಪಯೋಗಿಸ್ಕೊಂಡು ನೀವು ಇಷ್ಟೆಲ್ಲ ಸೌಲಭ್ಯಗಳನ್ನು ನೀವು ಪಡ್ಕೋಬೋದು. ರಾಜ್ಯ ಸರ್ಕಾರದಿಂದ, ಕಾರ್ಮಿಕ ಇಲಾಖೆಯಿಂದ ನಿಮಗೆ ಒಂದು ಸೌಲಭ್ಯ ಸಿಗುತ್ತೆ. ನಿಮಗೆ ಯಾವುದೇ ರೀತಿ ತೊಂದರೆ ಆದರೆ ನೀವೊಂದು ಜೀವ ವಿಮೆ ಉಪಯೋಗಿಸ್ಕೋಬೋದು, ಮತ್ತು ಅಪಘಾತ ವಿಮೆ ಇರುತ್ತೆ. ಸೊ ನಿಮ್ಮ ಉಪಯೋಗಕ್ಕೆ ಬರ್ತದೆ. ಖಂಡಿತವಾಗಿ ನಾವು ಉಪಯೋಗಿಸ್ತಾರೆ. ಯಾಕಂದರೆ ಇದರಿಂದ ನಮಗೆ ಫ್ಯಾಮಿಲಿ ಆಗಲಿ, ನಮ್ಮ ನಂಬ್ಕೊಂಡಿರೋ ನಮ್ಮ ಫ್ಯಾಮಿಲಿ ಇರ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ಇರ್ತಾರೆ, ಅವರಿಂದ ನಮಗೆ ಒಳ್ಳೇದಾಗಲಿ ಅಂತ ನಾವು ಪ್ರತಿಯೊಬ್ಬರೂ ನಮ್ಮಂಥ ಡೆಲಿವರಿ ಬಾಯ್ಸ್ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು ಇದೊಂದೇ, ಮಾಡಿಕೊಳ್ಳಿ, ಚೆನ್ನಾಗಾಗುತ್ತೆ.
ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಸಂತೋಷ್ ಲಾಡ್ ಅವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರಲ್ಲ, ಇದ್ರ ಬಗ್ಗೆ ನಿಮ್ಮದೇ ಆದ ಒಂದು ಒಪಿನಿಯನ್ ಹೇಳೋದಾದ್ರೆ, ಸರ್ಕಾರ ನಿಮ್ಮ ನೆರವಿಗೆ ಬಂದಿದೆ, ಎಲ್ಲ ಡೆಲಿವರಿ ಬಾಯ್ಸ್ಗೂ ಕಾರ್ಮಿಕ ಇಲಾಖೆ ನೆರವಿಗೆ ಬರ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ತುಂಬ ಖುಷಿಯಾಗುತ್ತೆ ಸರ್. ಯಾಕಂದರೆ ಇಲ್ಲಿವರೆಗೂ ಯಾವುದು ಈ ಥರ ಡೆಲಿವರಿ ಬಾಯ್ಸ್ಗೆ ಯಾವುದು ಬೆನಿಫಿಟ್ ಬಂದಿಲ್ಲ. ಯಾಕಂದರೆ ಅವ್ರು ಕಷ್ಟಪಡೋರು ಯಾರಿಗೂ ಕಾಣಿಸಿಲ್ಲ, ಜಗತ್ತಿಗೆ ಕಾಣಿಸಿಲ್ಲ. ಬಟ್ ಇದು ಸಂತೋಷ್ ಅವರು ಮಾಡ್ತಿರೋದು ತುಂಬ ಒಳ್ಳೆಯದಾಯಿತು. ಈಗ ಎಲ್ಲ ಡೆಲಿವರೀಸ್ ಬಾಯ್ಸ್ಗೂ ಮಾಡಲಿ, ಈ ಥರ ಅವ್ರ ಕಷ್ಟ ಅವ್ರಿಗೆ ಗೊತ್ತಾಗಿದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದೊಂದು ಒಳ್ಳೆ ಯೋಜನೆ, ಇದು ಹಂಗೆ ಮುಂದುವರಿಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.